ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇಸ್ ಟಾಪಿಕ್ ಇಟ್ಸ್ ಆಲ್ ಅಬೌಟ್ ಶೃಂಗೇರಿ ಹೊರನಾಡು ವ್ಲಾಗ್. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆನ್ ದ ವೇ ಶೃಂಗೇರಿಗೆ ಹೋಗುವಾಗ ವಯ ಕೊಪ್ಪ ರೂಟಲ್ಲಿ ಹೋದ್ವಿ. ಕೊಪ್ಪ ಹೋಗೋ ಅಷ್ಟರಲ್ಲೇ ಆಲ್ರೆಡಿ 9 to 9:30 ಆಗೋಗಿತ್ತು. ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಶೃಂಗೇರಿಗೆ ಹೋದ್ವಿ. ಶೃಂಗೇರಿಗೆ ಹೋಗಿ ಫುಲ್ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ಬಂದ್ವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಶಾರದಾ ಮಾತೆನ ನೋಡಿಕೊಂಡು ಎಕ್ಸಿಟ್ ಆದ್ವಿ. ಎಕ್ಸಿಟ್ ಆದಮೇಲೆ ಅಲ್ಲಿ ಶಂಕರಾಚಾರ್ಯ ಅವ್ರ ದೇವಸ್ಥಾನ ಇದೆ. ಅಲ್ಲಿ ಅಭಿಷೇಕ ಎಲ್ಲ ನಡೀತಾ ಇತ್ತು. ತುಂಬ ಮಂತ್ರ ಪಠಣೆ ಎಲ್ಲ ಮಾಡ್ತಾಯಿದ್ರು. ಆವತ್ತಿನ ದಿನ ನಮ್ಗೆ ಗೊತ್ತಿರಲಿಲ್ಲ ಶಂಕರಾಚಾರ್ಯವ್ರ ಜಯಂತಿ ಅಂತ ಹೇಳಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಅಲ್ಲಿ ಅದನ್ನು ನೋಡೋಕ್ಕೆ ಅಂತ ಹೋದ್ವಿ. ಫುಲ್ ರಶ್ ಇದ್ದಿದ್ದರಿಂದ ನಮಗೆ ಒಳಗಡೆ ಎಂಟ್ರಿ ಸಿಗಲಿಲ್ಲ. ಸೊ ನೆಕ್ಸ್ಟು ಅಲ್ಲಿ ಗಣಪತಿ ದೇವಸ್ಥಾನ ಇದೆ ಪಕ್ಕದಲ್ಲಿ. ಅದನ್ನು ನೋಡಿಕೊಂಡು ಅಲ್ಲೇ ಪಾರ್ಕಿಂದ ಎಲ್ಲ ನೋಡ್ಕೊತ ಹೊರಗಡೆ ಬಂದ್ವಿ. ಹೊರಗಡೆ ಬಂದುಬಿಟ್ಟು ಅಲ್ಲಿ ಶಂಕರಾಚಾರ್ಯವ್ರದ್ದು ಅಭಿಷೇಕ ಆಗ್ತಿತ್ತು ಅಂತ ಹೇಳಿದ್ನಲ್ವ, ಅದನ್ನು LED ಮೇಲೆ ಡಿಸ್ಪ್ಲೇ ಮಾಡಿದರು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ನೋಡ್ತಾ ನೋಡ್ತಾ ಪಾಸ್ ಆದ್ವಿ. ಪಾಸ್ ಆದಮೇಲೆ ಅಲ್ಲಿ ಈಗ ಕಾಣಿಸ್ತಾ ಇದೆಯಲ್ವ, ಸೊ ಅದು ವಿದ್ಯಾಶಂಕರ ಟೆಂಪಲ್. ಸೊ ಅದನ್ನು ವಿಸಿಟ್ ಮಾಡಬೇಕಿತ್ತು. ಸೊ ಈ ಕಡೆ 2 ಆನೆಗಳಿತ್ತು. ನನ್ನ ಮಗ ನೋಡಿಬಿಟ್ಟು ಫುಲ್ ಎಕ್ಸೈಟ್ ಆದ. ಸೊ ಅಲ್ಲೋಗೋಣ ಅಂತ ಅಂದ್ಕೊಂಡ್ವಿ. ಯಾರಾದರೂ ಶೃಂಗೇರಿನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಟ್ರೆಡಿಷ್ನಲ್ ಕಾಸ್ಟ್ಯೂಮಲ್ಲಿ ಬನ್ನಿ. ಪ್ಯಾಂಟ್ ಮತ್ತು ಪಂಚೆ ಎಲ್ಲ ಹಾಕಿಲ್ಲ ಅಂತ ಹೇಳಿದ್ರೆ ದೇವ್ರ ದರ್ಶನ ಮಾಡೋದಕ್ಕೆ ಬಿಡಲ್ಲ. ದೂರದಿಂದನೇ ದರ್ಶನ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಧೋತಿ ಮತ್ತು ಶರ್ಟ್ನ ತೊಗೊಂಡೋಗಿರಿ. ಸೊ ಇನ್ನೇನು ಶರ್ಟ್ ಮತ್ತು ಬನಿಯನ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೇಳ್ತಾರೆ. ಧೋತಿ ಇದ್ದರೆ ಮಾತ್ರ ದೇವ್ರ ದರ್ಶನ ಮಾಡೋಕ್ಕಾಗೋದು ಹತ್ತಿರದಿಂದ. ಸೊ ನೆಕ್ಸ್ಟು ಆನೆ ಎಲ್ಲ ನೋಡಿಕೊಂಡು ಆನೆಗೆ ಕಾಸು ಕೊಟ್ಬಿಟ್ಟು ಆಶೀರ್ವಾದ ತೊಗೊಳ್ಳೋಣ ಅಂತ ನನ್ನ ಮಗನ ಕೈಲಿ ಕಾಸು ಕೊಟ್ಟರೆ ಅವನು ಆನೆ ನೋಡಿಬಿಟ್ಟು ಕೆಳಗಡೆ ಬಿಸಾಡಿಬಿಟ್ಟ. ಆಮೇಲೆ ಅದನ್ನು ಎತ್ಬಿಟ್ಟು ಕೊಟ್ಟು ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಆಶೀರ್ವಾದ ಮಾಡಿತು. ಅಲ್ಲಿಂದ ಆಶೀರ್ವಾದ ಎಲ್ಲ ತೊಗೊಂಡು ವಿದ್ಯಾಶಂಕರ ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮಗಂದು ನನ್ನ ಹಸ್ಬೆಂಡು ಇಬ್ಬರು ಫೋಟೋಗಳೆಲ್ಲ ತಗೊಳ್ತಾಯಿದ್ರು. ಆಮೇಲೆ ಅಲ್ಲಿಂದ ಡೈರೆಕ್ಟ್ ಕೆಳಗಡೆ ಇಳ್ಕೊಂಡು ಬಂದು ತುಂಗಾ ನದಿ ಇದೆ. ತುಂಗಾ ನದಿಯಲ್ಲಿ ತುಂಬ ಮೀನುಗಳಿರುತ್ತೆ. ಸೊ ಮೀನಿರುತ್ತೆ ಅಂತಲೇ ನಾವು ಟೆಂಪಲ್ ಹೊರಗಿಂದ ಪುರಿ ತೊಗೊಂಬಂದಿದ್ವಿ. ಆ ಪುರಿ ತೊಗೊಂಡು ಅಲ್ಲಿ ಮೀನುಗಳಿಗೆಲ್ಲ ಹಾಕಿದ್ವಿ. ಎಷ್ಟೊಂದು ಮೀನಿತ್ತು ಅಂತ ಹೇಳಿದ್ರೆ ತುಂಬ ಮೀನಿತ್ತು. ಮತ್ತು ದೊಡ್ಡ ದೊಡ್ಡ ಮೀನುಗಳಿತ್ತು. ನನ್ನ ಮಗ ನೋಡಿಬಿಟ್ಟು ಫುಲ್ ಅದೆಲ್ಲ ಅವನಿಗೆ ಈಗ 1 year 8 months. ಅವನಿಗೆ ಇದೆಲ್ಲ ಹೊಸ್ತಲ್ವ. ಸೊ ಫಿಶಸ್ ಎಲ್ಲ ನೋಡಿದ್ದಾನೆ, ಬಟ್ ನೀರಲ್ಲಿರೋದು ಅದು ಮೂಮೆಂಟ್ಸ್ ಆಗ್ತಿರೋದೆಲ್ಲ ನೋಡ್ತಾ ಇದ್ದಿದ್ದು ಫಸ್ಟ್ ಟೈಮ್. ಸೊ ಅವ್ನು ಫುಲ್ ಎಕ್ಸೈಟ್ ಆಗಿ ಆ ಪುರಿನೆಲ್ಲ ಮೀನುಗಳಿಗೆ ಹಾಕ್ತಾಯಿದ್ದ. ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಎಷ್ಟು ಬಿಸಿಲಿತ್ತಂತಂದರೆ ಆ ದೇವಸ್ಥಾನ ಎಲ್ಲ ಫುಲ್ ವಿಸಿಟ್ ಮಾಡ್ಕೊಂಬರೋಷ್ಟರಲ್ಲಿ ಫುಲ್ ಬಾಯಾರಿಕೆ ಆಗಿಬಿಟ್ಟಿತ್ತು. ಸೊ ಅಲ್ಲೇ ಒಂದು ಜಲ್ಜೀರಾ ಸೋಡಾ ತೊಗೊಂಡು ಹಂಗೆ ಕಬ್ಬಿನ ಹಾಲು ಕುಡ್ಕೊಂಡು ಮಜ್ಜಿಗೆ ಕುಡ್ಕೊಂಡು ನನ್ನ ಮಗಂಗೆ ಒಂದು ಟಾಯ್ ಬೇಕು ಅಂತ ಹೇಳಿ ಅವನ ಟಾಯ್ ತೊಗೊಂಡ. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಹೊರನಾಡಿಗೆ ಹೋದ್ವಿ. ಆನ್ ದ ವೇ ಹೊರನಾಡಿಗೆ ಹೋಗುವಾಗ ಲಾಸ್ಟ್ ಟೈಮ್ ನಾವು ಹೊರನಾಡಿಗೆ ಹೋಗುವಾಗ ಒಂದು ಫಾಲ್ ಸಿಕ್ಕಿತ್ತು. ಆಗ ಮಾನ್ಸೂನ್ ಟೈಮು. ಈ ಟೈಮು ಸ್ವಲ್ಪ ನಾವು ಸಮ್ಮರಲ್ಲಿ ಹೋಗಿರೋದ್ರಿಂದ ತುಂಬ ಬಿಸಿಲಿತ್ತು, ಅದೆಲ್ಲ ಏನೂ ಕಾಣಿಸ್ಲಿಲ್ಲ. ನಾವು ಡೈರೆಕ್ಟ್ ಹೊರನಾಡಿಗೆ ಅಂತ ಹೋದ್ವಿ. ಹೊರನಾಡಿಗೆ ಹೋಗುವಾಗ ಆನ್ ದ ವೇ ತುಂಬ ಘಾಟ್ ಸೆಕ್ಷನ್ನು ಮತ್ತು ಹಿಲ್ ಸ್ಟೇಷನ್ ಅಲ್ವಾ, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ತಾಯಿ ಅನ್ನಪೂರ್ಣೇಶ್ವರಿ ಹೋಗ್ಬಿಟ್ಟು ಒಂದು ದೊಡ್ಡ ಕಾಡು ಮಧ್ಯದಲ್ಲಿ, ಅಷ್ಟು ದೊಡ್ಡ ಬೆಟ್ಟಗಳ ಮಧ್ಯದಲ್ಲಿ ನೆಲೆಸಿದ್ದಾರೆ. ಫುಡ್ ಆಫ್ ಗಾಡ್ ಅಂತಲೇ ಹೇಳ್ಬೋದು, ಆಹಾರದ ದೇವರು. ನಾನು ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆನೇ ಬಂದಿದ್ದು. ನಾನು ಫಸ್ಟ್ ಟೈಮ್ ಹೊರನಾಡನ್ನ ವಿಸಿಟ್ ಮಾಡಿದ್ದು. ಕಾಲೇಜಿಂದ ಎಲ್ಲ ಟ್ರಿಪ್ ಇಟ್ಟಿದ್ದರು, ಜಿಲ್ಲಾ ದರ್ಶನ ಅಂತ ಹೇಳಿ. ನಮ್ಮ ಡಿಸ್ಟಿಕ್ಕಲ್ಲೇ ಬರೋದು ಹೊರನಾಡು. ಸೊ ಆಗ ಸ್ಕೂಲ್ ಫ್ರೆಂಡ್ಸ್ ಜೊತೆ ಮತ್ತು ಟೀಚರ್ಸ್ ಜೊತೆ ಫಸ್ಟ್ ಟೈಮ್ ನಾನು ಹೊರನಾಡನ್ನ ವಿಸಿಟ್ ಮಾಡಿದ್ದು. ಅದೊಂಥರ ಮೆಮೊರೀಸ್ ಎಲ್ಲ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು ಈಗ ವಿಸಿಟ್ ಮಾಡೋವಾಗ, ಹಳೇದೆಲ್ಲ ಮೆಮೊರೀಸ್. ಆಮೇಲೆ ಗಾಡಿನ ಅಲ್ಲೇ ಪಾರ್ಕಿಂಗ್ ಲಾಟಲ್ಲಿ ಹಾಕಿಬಿಟ್ಟು ಆನ್ ದ ವೇ ಬರ್ತಾ ಇದೆಲ್ಲ ಫ್ಲವರ್ಸು ಎಲ್ಲ ಹಾಕಿದ್ರು. ಒಂಥರ ಪಾರ್ಕ್ ಥರ ಚೆನ್ನಾಗಿತ್ತು, ಗ್ರೀನರಿ, ಫ್ಲವರ್ಸು ಎಲ್ಲ ನೋಡೋದಕ್ಕೆ.
ಸೊ ಹಾಗೆ ಹೋಗ್ತಾ ಡೈರೆಕ್ಟ್ ನಾವು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ಫುಲ್ ದೇವಸ್ಥಾನ ರಶ್ ಇತ್ತು. ಹಾಗೆ ದರ್ಶನ ಇಲ್ಲ ಅಂತ ಹೇಳಿದ್ರು. ಈಗ ದರ್ಶನ 2:30 ಮೇಲೆ ಬನ್ನಿ ಅಂತ ಹೇಳಿದ್ರು. ನಾವು ಸುಮ್ಮನೆ ಟೈಮ್ ಪಾಸ್ ಏನು ಮಾಡೋದು ಅಂತ ಹೇಳಿ ಹಾಗೆ ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪ್ರಸಾದ ತಿಂದ್ಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನನ್ನ ಮಗನಿಗೆ ಟಾಯ್ಸ್ ತಗೊಂಡು ಕೆಳಗಡೆ ಬಂದರೆ ಫುಲ್ ಮಳೆ ಗುಡುಗು ಎಷ್ಟಿತ್ತು ಅಂದರೆ ಅಷ್ಟೊಂದು ಬಿಸಿಲಿದ್ದು ಸಡನ್ ವೆದರ್ ಚೇಂಜ್ ಆಯಿತು. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಊರಿಗೆ ರಿಟರ್ನ್ ಆಗೋಣ ಅಂತ ಹೊರಟ್ವಿ. ಬಿಕಾಸ್ ನನ್ನ ಹಸ್ಬೆಂಡ್ ಮತ್ತೆ ಮ್ಯಾಂಗ್ಳೂರ್ಗೆ ಹೋಗಬೇಕಿತ್ತು. ಸೊ ಆನ್ ದ ವೇ ಮುತ್ತಿನಕೊಪ್ಪ ಹತ್ರ ಒಂದು ಬ್ರೇಕ್ ತೊಗೊಂಡು ಅಲ್ಲಿ ಸ್ವಲ್ಪ ಪಕೋಡ ಮತ್ತು ಕಾಫಿ ಮತ್ತು ಗೋಲಿ ಬಜೆ ತಿಂದ್ಕೊಂಡು ಬ್ಯಾಕ್ ಟು ಊರು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.